ನಮಸ್ಕಾರ ಕುಂಭರಾಶಿಯವರೇ, ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಸಾಧಾರಣ ದಿನಗಳಲ್ಲ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಒಂದು ದೊಡ್ಡ ಬದಲಾವಣೆ ಈಗ ಪ್ರಾರಂಭವಾಗಲಿದೆ. ನಿಮ್ಮ ಮೇಲೆ ಕಣ್ಣಿಟ್ಟ ಶತ್ರುಗಳು, ನಿಮ್ಮ ಕಷ್ಟವನ್ನು ಅರ್ಥಮಾಡಿಕೊಳ್ಳದ ಮನುಷ್ಯರು, ನೀವು ಪಟ್ಟ ಬಾಧೆಗಳು ಇವೆಲ್ಲವೂ ಈಗ ಒಂದೊಂದಾಗಿ ಬದಲಾಗುವ ಸಮಯ ಹತ್ತಿರ ಬಂದಿದೆ. ಶನಿ ದೇವನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತಿದೆ. ಒಂದು ಕಡೆ ಪರೀಕ್ಷೆಗಳನ್ನಿಡುತ್ತಲೇ, ಇನ್ನೊಂದು ಕಡೆ ನಿಮ್ಮ ಜೀವನವನ್ನು ಊಹಿಸಲಾರದ ಎತ್ತರಕ್ಕೆ ಕೊಂಡೊಯ್ಯುವ ಯೋಗಗಳನ್ನು ಸಹ ತರುತ್ತಿದ್ದಾನೆ. ಆಗಸ್ಟ್ 1, 2, 3ರಂದು ಬರುವ ಒಂದು ಫೋನ್ ಕಾಲ್, ಒಂದು ಸುದ್ದಿ, ಒಬ್ಬ ವ್ಯಕ್ತಿ ಅಥವಾ ಒಂದು ನಿರ್ಧಾರ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವ ಅವಕಾಶ ಕಾಣಿಸುತ್ತಿದೆ. ಆದರೆ ಎಚ್ಚರ, ಈ 3 ದಿನಗಳಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತು, ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರಲಿದೆ. ಕುಟುಂಬ, ಪ್ರೀತಿ, ಹಣ, ಉದ್ಯೋಗ, ಆರೋಗ್ಯ, ಪ್ರತಿಯೊಂದು ವಿಷಯದಲ್ಲೂ ಗ್ರಹಗಳ ಸಂಚಾರ ನಿಮಗೆ ಏನು ಸಂಕೇತಗಳನ್ನು ನೀಡುತ್ತಿದೆಯೋ, ಯಾವ ದಿನ ಅದೃಷ್ಟ ನಿಮ್ಮ ಕಡೆ ಇರಲಿದೆಯೋ, ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂಬುದನ್ನು ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ನ ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೀರಿ. ಅದಕ್ಕಾಗಿಯೇ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇದು ಸಾಧಾರಣ ರಾಶಿಫಲವಲ್ಲ, ಕುಂಭ ರಾಶಿಯವರ ಜೀವನವನ್ನು ಎಚ್ಚರಿಸುವ ದಿವ್ಯ ಸಂಕೇತ. ಕುಂಭ ರಾಶಿಯವರು ಹೊರಗಡೆ ತುಂಬಾ ಕಠಿಣವಾಗಿ ಕಾಣಿಸುತ್ತಾರೆ, ಆದರೆ ಒಳಗಡೆ ಮಾತ್ರ ತುಂಬಾ ಮೃದುವಾದ ಮನಸ್ಸನ್ನು ಹೊಂದಿರುತ್ತಾರೆ. ಇವರು ಯಾರಿಗಾದರೂ ಒಮ್ಮೆ ಮನಸ್ಸು ಕೊಟ್ಟರೆ ಕೊನೆಯವರೆಗೂ ನಿಲ್ಲುವ ಸ್ವಭಾವ ಹೊಂದಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಯಾರಾದರೂ ತಮ್ಮನ್ನು ಮೋಸಗೊಳಿಸಿದ್ದಾರೆ ಎಂದು ಅನಿಸಿದರೆ ತಕ್ಷಣವೇ ದೂರವಾಗಿ ಬಿಡುತ್ತಾರೆ. ಇವರ ಜೀವನದಲ್ಲಿ ಒಂದು ದೊಡ್ಡ ವೈಶಿಷ್ಟ್ಯವೇನೆಂದರೆ, ಎಲ್ಲರೂ ಒಂದು ರೀತಿ ಯೋಚಿಸಿದರೆ ಕುಂಭ ರಾಶಿಯವರು ಮಾತ್ರ ಸಂಪೂರ್ಣವಾಗಿ ಭಿನ್ನವಾಗಿ ಯೋಚಿಸುತ್ತಾರೆ. ಅದಕ್ಕಾಗಿಯೇ ಇವರನ್ನು ಬಹಳಷ್ಟು ಜನರು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನೆಯಲ್ಲಾಗಲಿ ಹೊರಗಡೆಯಾಗಲಿ ತಮ್ಮ ಮಾತಿಗೆ ಬೆಲೆ ಇರಬೇಕೆಂದು ಬಯಸುತ್ತಾರೆ. ತಮ್ಮನ್ನು ಕೀಳಾಗಿ ಕಂಡರೆ ಎಂದಿಗೂ ಸಹಿಸುವುದಿಲ್ಲ. ಬಹಳಷ್ಟು ಬಾರಿ ಇವರು ಹೊರಗೆ ನಗುತ್ತಾ ಕಂಡರೂ ಒಳಗಡೆ ಬಹಳಷ್ಟು ನೋವುಗಳನ್ನು ಮುಚ್ಚಿಟ್ಟುಕೊಂಡಿರುತ್ತಾರೆ. ತಮ್ಮ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳದೆ ಒಂಟಿಯಾಗಿ ನೋವನುಭವಿಸುವ ಸ್ವಭಾವವು ಹೆಚ್ಚಾಗಿರುತ್ತದೆ. ಈ 3 ದಿನಗಳಲ್ಲಿ ಕುಂಭ ರಾಶಿಯವರ ಈ ಸ್ವಭಾವವು ಬಹಳ ಪ್ರಭಾವ ಬೀರಲಿದೆ. ಆಗಸ್ಟ್ 1, ಶನಿವಾರದಂದು ನಿಮಗೆ ಸ್ವಲ್ಪ ಕೋಪ ಹೆಚ್ಚಾಗಿ ಬರಬಹುದು. ಯಾರೋ ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಅವಕಾಶವಿದೆ. ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ನೇರವಾಗಿ ಹೇಳಿಬಿಡುವುದರಿಂದ ಸಣ್ಣ ಪುಟ್ಟ ಜಗಳಗಳು ಬರಬಹುದು, ಆದರೆ ನಿಮ್ಮ ಉದ್ದೇಶ ಮಾತ್ರ ಒಳ್ಳೆಯದೇ ಇರುತ್ತದೆ. ಆಗಸ್ಟ್ 2, ರವಿವಾರದಂದು ನಿಮ್ಮಲ್ಲಿ ಆಲೋಚನೆಗಳು ಬಹಳ ಹೆಚ್ಚಾಗುತ್ತವೆ. ಗತಕಾಲದಲ್ಲಿ ನಡೆದ ವಿಷಯಗಳು ನೆನಪಿಗೆ ಬಂದು ಸ್ವಲ್ಪ ನೋವನುಭವಿಸುವ ಅವಕಾಶವಿರುತ್ತದೆ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳು ಏಕೆ ಬರುತ್ತಿವೆ ಎಂದು ಅನಿಸುತ್ತದೆ. ಆದರೆ ಈ ನೋವು ಹೆಚ್ಚು ಹೊತ್ತು ಇರುವುದಿಲ್ಲ. ಆಗಸ್ಟ್ 3, ಸೋಮವಾರದಂದು ನಿಮ್ಮಲ್ಲಿ ಒಂದು ಹೊಸ ಧೈರ್ಯ ಬರುತ್ತದೆ. ನಿಮ್ಮ ಮೌಲ್ಯ ನಿಮಗೆ ತಿಳಿಯುವ ದಿನವಿದು. ಯಾರೋ ಒಬ್ಬರು ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಅವಕಾಶವಿದೆ. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿ ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಕುಂಭ ರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಏನೆಂದರೆ, ಅವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ, ಆದರೆ ಕೊನೆಗೆ ತಮಗಾಗಿ ನಿಲ್ಲುವವರು ಬಹಳ ಕಡಿಮೆ ಇರುತ್ತಾರೆ. ಅದಕ್ಕಾಗಿಯೇ ಬಹಳಷ್ಟು ಬಾರಿ ಮನಸ್ಸಿನಲ್ಲಿ ಒಂಟಿತನ ಹೆಚ್ಚಾಗುತ್ತದೆ. ಈ 3 ದಿನಗಳಲ್ಲಿ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು: ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಿಮಗೆ ಮೌಲ್ಯ ಕೊಡುವವರನ್ನು ಮಾತ್ರ ಹತ್ತಿರವಿಟ್ಟುಕೊಳ್ಳಿ, ಉಳಿದವರನ್ನು ಕಾಲವೇ ದೂರ ಮಾಡುತ್ತದೆ. ಈ ಸಮಯದಲ್ಲಿ ಕುಂಭರಾಶಿಯ ಮೇಲೆ ಶನಿ ಗ್ರಹದ ಪ್ರಭಾವ ಬಹಳ ಪ್ರಬಲವಾಗಿದೆ. ಶನಿ ಎಂದರೆ ಕಷ್ಟವನ್ನು ಪರೀಕ್ಷಿಸುವ ಗ್ರಹ. ನೀವು ಗತಕಾಲದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಈಗ ಫಲಿತಾಂಶ ನೀಡಲು ಸಮಯ ಹತ್ತಿರ ಬಂದಿದೆ. ಆದರೆ ಶನಿ ಒಂದು ವಿಷಯವನ್ನು ಮಾತ್ರ ನೋಡುತ್ತಾನೆ: ನೀವು ಪ್ರಾಮಾಣಿಕರಾಗಿದ್ದೀರಾ ಇಲ್ಲವೇ ಎಂದು. ಅದಕ್ಕಾಗಿಯೇ ಈ 3 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಬಹಳ ಜಾಗರೂಕತೆಯಿಂದ ಕೂಡಿರಬೇಕು. ಸುಳ್ಳುಗಳು, ಮೋಸಗಳು, ತಪ್ಪು ದಾರಿಗಳು ನಿಮಗೆ ನಷ್ಟ ತರುವ ಅವಕಾಶವಿದೆ. ಆಗಸ್ಟ್ 1 ಶನಿವಾರದಂದು ಚಂದ್ರನ ಸಂಚಾರದಿಂದಾಗಿ ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ಒಂದು ಕೆಲಸ ಪ್ರಾರಂಭಿಸಿದರೆ ಇನ್ನೊಂದು ಕೆಲಸ ನೆನಪಾಗುತ್ತದೆ, ಏಕಾಗ್ರತೆ ಕಡಿಮೆಯಾಗುತ್ತದೆ. ಮನೆಯಲ್ಲೂ ಯಾವುದೋ ಉದ್ವಿಗ್ನತೆಯ ವಾತಾವರಣ ಕಾಣಿಸುತ್ತದೆ. ಕೆಲವರಿಗೆ ಹಣದ ವಿಷಯದ ಬಗ್ಗೆ ಆತಂಕ ಬರಬಹುದು. ಯಾರಿಗಾದರೂ ಸಾಲ ನೀಡಿದ್ದರೆ ಹಿಂತಿರುಗಿ ಬರುತ್ತದೆಯೋ ಇಲ್ಲವೋ ಎಂಬ ಉದ್ವೇಗವಿರುತ್ತದೆ. ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಿಸುತ್ತವೆ. ಒಂದು ಒಳ್ಳೆಯ ಸುದ್ದಿ ಕೇಳುವ ಅವಕಾಶವೂ ಇದೆ.
ಆಗಸ್ಟ್ 2 ರವಿವಾರದಂದು ಗುರುಗ್ರಹದ ಪ್ರಭಾವದಿಂದಾಗಿ ಸ್ವಲ್ಪ ಸಮಾಧಾನ ಸಿಗುತ್ತದೆ. ಮುಖ್ಯವಾಗಿ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಸಮಯ, ಮೇಲಧಿಕಾರಿಗಳ ಗಮನಕ್ಕೆ ಬರುವ ಅವಕಾಶವಿದೆ. ನೀವು ಮಾಡಿದ ಕೆಲಸಕ್ಕೆ ಗುರುತಿಸುವಿಕೆ ಸಿಗುತ್ತದೆ. ವ್ಯಾಪಾರ ಮಾಡುವವರಿಗೂ ಈ ದಿನ ಹೊಸ ಪರಿಚಯಗಳು ಉಂಟಾಗುತ್ತವೆ. ಆದರೆ ಯಾರ ಮಾತು ಕೇಳಿದರೂ ತಕ್ಷಣ ನಂಬಬೇಡಿ. ಹೊಸದಾಗಿ ಸಿಕ್ಕಿದ ವ್ಯಕ್ತಿಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಹಿರಿಯರ ಮಾತು ಕೇಳುವುದು ಒಳ್ಳೆಯದು. ಅವರು ನೀಡುವ ಸಲಹೆ ನಿಮಗೆ ಉಪಯುಕ್ತವಾಗುತ್ತದೆ. ಆಗಸ್ಟ್ 3 ಸೋಮವಾರದಂದು ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಪ್ರೀತಿ, ಕುಟುಂಬ, ಹಣದ ವಿಷಯಗಳಲ್ಲಿ ಸ್ವಲ್ಪ ಸಂತೋಷ ಕಾಣಿಸುತ್ತದೆ. ಬಹಳ ದಿನಗಳಿಂದ ನಿಂತುಹೋದ ಕೆಲಸ ಮುಂದೆ ಸಾಗುತ್ತದೆ. ಮನೆಯಲ್ಲಿ ಶುಭ ಸುದ್ದಿ ಕೇಳುವ ಅವಕಾಶವಿದೆ. ಕೆಲವರಿಗೆ ಚಿನ್ನ ಖರೀದಿಸಬೇಕೆಂಬ ಆಲೋಚನೆ ಬರುತ್ತದೆ. ಇನ್ನು ಕೆಲವರಿಗೆ ಹೊಸ ವಸ್ತುಗಳನ್ನು ಖರೀದಿಸುವ ಅವಕಾಶವಿರುತ್ತದೆ. ಈ ದಿನ ದೇವಾಲಯ ದರ್ಶನ ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಮುಖ್ಯವಾಗಿ ಶಿವಾಲಯ ಅಥವಾ ಶನಿ ದೇವಾಲಯಕ್ಕೆ ಹೋದರೆ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತದೆ. ಈ 3 ದಿನಗಳಲ್ಲಿ ಗ್ರಹಗಳು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿವೆ. ಕುಂಭ ರಾಶಿಯವರು ಗತಕಾಲದಲ್ಲಿ ಎಷ್ಟು ನೋವನ್ನು ಅನುಭವಿಸಿದ್ದಾರೋ ಈಗ ಅದಕ್ಕಿಂತ ಹೆಚ್ಚು ಶಕ್ತಿಯನ್ನು ಪಡೆಯಲಿದ್ದಾರೆ. ನಿಮಗೆ ಅಡ್ಡಲಾಗಿದ್ದ ಕೆಲವು ಸಮಸ್ಯೆಗಳು ನಿಧಾನವಾಗಿ ತೊಲಗಿ ಹೋಗುತ್ತವೆ. ಆದರೆ ಅವಸರಪಟ್ಟು ತೆಗೆದುಕೊಳ್ಳುವ ನಿರ್ಧಾರಗಳು ಮಾತ್ರ ಸಮಸ್ಯೆಗಳನ್ನು ತರುವ ಅವಕಾಶವಿದೆ. ಅದಕ್ಕಾಗಿಯೇ ಆಲೋಚಿಸಿ ಮಾತನಾಡಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು. ದೇವರ ಮೇಲೆ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಕುಂಭ ರಾಶಿಯವರಿಗೆ ಈ 3 ದಿನಗಳಲ್ಲಿ ಕುಟುಂಬದ ವಿಷಯಗಳು ಬಹಳ ಮುಖ್ಯವಾಗಲಿವೆ. ಹೊರಗೆ ಎಷ್ಟೇ ಧೈರ್ಯವಾಗಿದ್ದರೂ ಮನೆಯಲ್ಲಿ ಯಾರಾದರೂ ನೋವಿನಲ್ಲಿದ್ದರೆ ಇವರ ಮನಸ್ಸು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಕುಟುಂಬಕ್ಕಾಗಿ ಎಷ್ಟೇ ಕಷ್ಟವಾದರೂ ಸಹಿಸುತ್ತಾರೆ. ಆದರೆ ಬಹಳಷ್ಟು ಬಾರಿ ತಮ್ಮ ಪ್ರೀತಿಯನ್ನು ಹೊರಗೆ ತೋರಿಸುವುದಿಲ್ಲ. ಅದಕ್ಕಾಗಿಯೇ ಮನೆಯಲ್ಲಿರುವವರು ಇವರನ್ನು ಅರ್ಥಮಾಡಿಕೊಳ್ಳುವುದು ಕೊಂಚ ಕಷ್ಟವಾಗುತ್ತದೆ. ಆಗಸ್ಟ್ 1 ಶನಿವಾರದಂದು ಮನೆಯಲ್ಲಿ ಸಣ್ಣಪುಟ್ಟ ಮಾತುಗಳಿಂದ ಜಗಳಗಳು ಬರುವ ಅವಕಾಶವಿದೆ. ಮುಖ್ಯವಾಗಿ ಗಂಡ ಹೆಂಡತಿಯ ನಡುವೆ ಅಪಾರ್ಥಗಳು ಬರಬಹುದು. ನೀವು ಒಂದನ್ನು ಮಾತನಾಡಿದರೆ ಅವರು ಇನ್ನೊಂದಾಗಿ ಅರ್ಥೈಸಿಕೊಳ್ಳುವ ಅವಕಾಶವಿರುತ್ತದೆ. ಅದಕ್ಕಾಗಿಯೇ ಈ ದಿನ ಮೌನವೇ ಬಹಳ ಒಳ್ಳೆಯದು. ಅಗತ್ಯವಿರುವಷ್ಟೇ ಮಾತನಾಡಿ. ಮಕ್ಕಳ ವಿಷಯದಲ್ಲಿ ಮಾತ್ರ ಒಂದು ಒಳ್ಳೆಯ ಸುದ್ದಿ ಕೇಳುವ ಅವಕಾಶವಿದೆ. ಶಿಕ್ಷಣದಲ್ಲಿ ಅಥವಾ ಉದ್ಯೋಗದಲ್ಲಿ ಸಂತೋಷದಾಯಕ ವಿಷಯ ನಡೆಯುತ್ತದೆ. ಪ್ರೀತಿಯಲ್ಲಿರುವ ಕುಂಭ ರಾಶಿಯವರಿಗೆ ಈ 3 ದಿನಗಳು ಬಹಳ ಭಾವುಕವಾಗಿರಲಿವೆ. ಗತಕಾಲದಲ್ಲಿ ದೂರವಾದ ವ್ಯಕ್ತಿ ಮತ್ತೆ ನೆನಪಾಗುವ ಅವಕಾಶವಿದೆ. ಕೆಲವರಿಗೆ ಹಳೆಯ ಪ್ರೀತಿ ಮತ್ತೆ ಜೀವನಕ್ಕೆ ಹಿಂತಿರುಗಬಹುದು. ಆಗಸ್ಟ್ 2 ರವಿವಾರದಂದು ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವಿದೆ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಮಾತನ್ನು ಕೇಳುವ ಅವಕಾಶ ಕಾಣಿಸುತ್ತಿದೆ. ಆದರೆ ಒಂದು ವಿಷಯ ನೆನಪಿಡಿ, ಪ್ರೀತಿಯಲ್ಲಿ ಅವಸರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಭಾವುಕತೆಯಲ್ಲಿ ನೀಡುವ ಮಾತುಗಳು ನಂತರ ನೋವು ನೀಡಬಹುದು. ವಿವಾಹಿತರಿಗೆ ಆಗಸ್ಟ್ 3 ಸೋಮವಾರ ಬಹಳ ಒಳ್ಳೆಯದಾಗಿರುತ್ತದೆ. ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಜೀವನ ಸಂಗಾತಿಯಿಂದ ಬೆಂಬಲ ಸಿಗುತ್ತದೆ. ಕೆಲವು ದಂಪತಿಗಳು ಒಟ್ಟಾಗಿ ದೇವಾಲಯ ದರ್ಶನ ಮಾಡುವ ಅವಕಾಶವಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳೂ ಸಹ ಪ್ರಾರಂಭವಾಗುತ್ತವೆ. ಆದರೆ ಹೊರಗಿನವರ ಮಾತುಗಳನ್ನು ಕೇಳಿ ಕುಟುಂಬದಲ್ಲಿ ಅನುಮಾನಗಳನ್ನು ಹೆಚ್ಚಿಸಿಕೊಳ್ಳಬೇಡಿ. ನಿಮ್ಮ ಜೀವನವನ್ನು ನೀವೇ ನಡೆಸಬೇಕೇ ಹೊರತು ಇತರರ ಮಾತುಗಳಿಂದಲ್ಲ. ಸ್ನೇಹಿತರ ವಿಷಯದಲ್ಲೂ ಎಚ್ಚರಿಕೆ ಅಗತ್ಯ. ನಿಮ್ಮ ಬಳಿಯೇ ಇದ್ದು ನಿಮ್ಮ ಬಗ್ಗೆ ಹೊರಗೆ ಮಾತನಾಡುವ ವ್ಯಕ್ತಿಗಳು ಕಾಣಿಸಿಕೊಳ್ಳುವ ಅವಕಾಶವಿದೆ. ಅದಕ್ಕಾಗಿಯೇ ಈ 3 ದಿನಗಳಲ್ಲಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಹಣ, ಕುಟುಂಬದ ಸಮಸ್ಯೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ದೇವರು ನಿಮಗೆ ಒಂದು ಪರೀಕ್ಷೆ ಇಡುತ್ತಿರುವ ಸಮಯವಿದು. ಯಾರು ನಿಜವಾಗಿಯೂ ನಿಮ್ಮವರು, ಯಾರು ನಟಿಸುತ್ತಿದ್ದಾರೆ ಎಂಬುದು ಈ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಕುಂಭ ರಾಶಿಯವರಿಗೆ ಈ 3 ದಿನಗಳಲ್ಲಿ ಹಣದ ವಿಷಯವು ಬಹಳ ಮುಖ್ಯವಾಗಲಿದೆ. ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೆಂಬ ನೋವು ಹೆಚ್ಚಾಗಿದೆ. ಗಳಿಕೆ ಬರುತ್ತಿದ್ದರೂ ವೆಚ್ಚಗಳು ಬೆನ್ನಿಗೆ ಬರುವುದರಿಂದ ಮನಃಶಾಂತಿ ಕಡಿಮೆಯಾಗಿದೆ. ಮುಖ್ಯವಾಗಿ ಮನೆ ವೆಚ್ಚಗಳು, ಸಾಲಗಳು, ಕುಟುಂಬದ ಅಗತ್ಯಗಳು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ಹೆಚ್ಚಿಸಿವೆ. ಈಗ ಈ ಆಗಸ್ಟ್ 1, 2, 3ರ ದಿನಾಂಕಗಳಲ್ಲಿ ಗ್ರಹಗಳ ಸಂಚಾರವನ್ನು ನೋಡಿದರೆ ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವೆಂದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆಗಸ್ಟ್ 1 ಶನಿವಾರ ಅನಿರೀಕ್ಷಿತ ವೆಚ್ಚ ಬರುವ ಅವಕಾಶವಿದೆ. ಮನೆಯಲ್ಲಿ ಯಾವುದಾದರೂ ವಸ್ತು ಹಾಳಾಗುವುದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚ ಬರಬಹುದು. ಕೆಲವು ಕುಂಭ ರಾಶಿಯವರು ಹಳೆಯ ಸಾಲಗಳ ಬಗ್ಗೆ ಚಿಂತೆ ಮಾಡುವ ಅವಕಾಶವಿದೆ. ಯಾರಿಗಾದರೂ ಹಣ ನೀಡಬೇಕಿದ್ದರೆ ಅವರು ಒತ್ತಡ ಹೇರುವ ಪರಿಸ್ಥಿತಿಯೂ ಕಾಣಿಸುತ್ತಿದೆ. ಅದಕ್ಕಾಗಿಯೇ ಈ ದಿನ ಹೊಸ ಸಾಲಗಳನ್ನು ಮಾಡದಿರುವುದು ಒಳ್ಳೆಯದು. ಆಗಸ್ಟ್ 2 ರವಿವಾರ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ.
ಗತಕಾಲದಲ್ಲಿ ನಿಂತು ಹೋಗಿದ್ದ ಹಣ ಹಿಂತಿರುಗಿ ಬರುವ ಅವಕಾಶವಿದೆ. ಕೆಲವರಿಗೆ ಉದ್ಯೋಗದ ಮೂಲಕ ಹೆಚ್ಚುವರಿ ಆದಾಯ ಬರುವ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಮತ್ತೆ ಬರಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಈ ಸಮಯದಲ್ಲಿ ಯಾರ ಮಾತು ಕೇಳಿಯೂ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ಮುಖ್ಯವಾಗಿ ತಿಳಿದವರ ಹೆಸರಿನಲ್ಲಿ ಬರುವ ಸ್ಕೀಮ್ಗಳು ಅಥವಾ ಲಾಭ ಹೆಚ್ಚು ಬರುತ್ತದೆ ಎಂದು ಹೇಳುವ ವಿಷಯಗಳನ್ನು ಜಾಗರೂಕರಾಗಿ ಪರಿಶೀಲಿಸಬೇಕು. ಯಾಕೆಂದರೆ ಈ ಸಮಯದಲ್ಲಿ ವಂಚಕ ವ್ಯಕ್ತಿಗಳು ನಿಮ್ಮ ಬಳಿಗೆ ಬರುವ ಅವಕಾಶವಿದೆ. ಆಗಸ್ಟ್ 3 ಸೋಮವಾರ ಶುಕ್ರಗ್ರಹದ ಪ್ರಭಾವದಿಂದಾಗಿ ಸ್ವಲ್ಪ ಧನಲಾಭ ಕಾಣಿಸುತ್ತಿದೆ. ಮನೆಯಲ್ಲಿ ಸಂತೋಷಕ್ಕಾಗಿ ವೆಚ್ಚ ಮಾಡುವ ಅವಕಾಶವಿದೆ. ಕೆಲವರು ಹೊಸ ಬಟ್ಟೆಗಳು, ಚಿನ್ನ ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸಬಹುದು. ಮಹಿಳೆಯರಿಗೆ ಈ ದಿನ ಒಳ್ಳೆಯ ಲಾಭ ಕಾಣಿಸುತ್ತಿದೆ. ಕೈಗೆ ಬಂದ ಹಣವನ್ನು ಪೋಲು ಮಾಡದೆ ಭವಿಷ್ಯಕ್ಕಾಗಿ ಕಾಯ್ದಿರಿಸುವುದು ಒಳ್ಳೆಯದು. ಈ 3 ದಿನಗಳಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು: ನಿಮ್ಮ ಕಷ್ಟ ವ್ಯರ್ಥವಾಗುವುದಿಲ್ಲ. ತಡವಾಗಿಯಾದರೂ ಶನಿದೇವನು ನಿಮಗೆ ಫಲ ನೀಡಲಿದ್ದಾನೆ. ಆದರೆ ಹಣದ ವಿಷಯದಲ್ಲಿ ಅವಸರದ ನಿರ್ಧಾರಗಳು ಮಾತ್ರ ನಷ್ಟವನ್ನು ತರುತ್ತವೆ. ಕುಂಭ ರಾಶಿಯವರಿಗೆ ಉದ್ಯೋಗ, ವ್ಯಾಪಾರದ ವಿಷಯಗಳಲ್ಲಿ ಈ 3 ದಿನಗಳು ಬಹಳ ನಿರ್ಣಾಯಕವಾಗಲಿವೆ. ಬಹಳ ದಿನಗಳಿಂದ ನೀವು ಪಡುತ್ತಿರುವ ಕಷ್ಟ ಈಗ ಸ್ವಲ್ಪ ಫಲಿತಾಂಶವನ್ನು ತೋರಿಸುವ ಸಮಯ ಹತ್ತಿರವಾಗುತ್ತಿದೆ. ಉದ್ಯೋಗ ಮಾಡುವವರು ಗತಕಾಲದಲ್ಲಿ ಮಾಡಿದ ಕೆಲಸಕ್ಕೆ ಈಗ ಗುರುತಿಸುವಿಕೆ ಪಡೆಯುವ ಅವಕಾಶವಿದೆ. ನಿಮ್ಮ ಕೆಲಸವನ್ನು ನೋಡಿ ಮೇಲಧಿಕಾರಿಗಳು ಆಶ್ಚರ್ಯಪಡುವ ಪರಿಸ್ಥಿತಿ ಕಾಣಿಸುತ್ತಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವರು ಅಸೂಯೆ ಪಡುವ ಅವಕಾಶವೂ ಇದೆ. ಅದಕ್ಕಾಗಿಯೇ ಕಚೇರಿಯಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳದಿರುವುದು ಒಳ್ಳೆಯದು. ಆಗಸ್ಟ್ 1 ಶನಿವಾರ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಒಂದೇ ಬಾರಿಗೆ ಬಹಳಷ್ಟು ಕೆಲಸಗಳು ಬರಬಹುದು. ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಕೆಲವು ಉದ್ಯೋಗಸ್ಥರು ಮೇಲಧಿಕಾರಿಗಳ ಒತ್ತಡದಿಂದ ಮಾನಸಿಕವಾಗಿ ಆಯಾಸಗೊಳ್ಳುವ ಅವಕಾಶವಿದೆ. ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಕೊನೆಗೆ ನಿಮಗೆ ಒಳ್ಳೆಯ ಹೆಸರು ಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಮುಖ್ಯವಾಗಿ ಕೋಪವನ್ನು ನಿಯಂತ್ರಣದಲ್ಲಿಡಬೇಕು. ಆಗಸ್ಟ್ 2 ರವಿವಾರ ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಕಾಣಿಸುತ್ತಿವೆ. ಹೊಸ ಪರಿಚಯಗಳು ಉಂಟಾಗುತ್ತವೆ. ದೂರದ ಪ್ರದೇಶಗಳಿಂದಲೂ ಲಾಭ ಬರುವ ಸೂಚನೆಗಳಿವೆ. ಕೆಲವರಿಗೆ ಹೊಸ ವ್ಯಾಪಾರ ಪ್ರಾರಂಭಿಸಬೇಕೆಂಬ ಆಲೋಚನೆ ಬರುತ್ತದೆ. ಆದರೆ ಪಾರ್ಟ್ನರ್ಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. ನಿಮ್ಮ ಮೇಲೆ ನಂಬಿಕೆ ಇದ್ದಂತೆ ನಟಿಸುತ್ತಾ ಬೆನ್ನ ಹಿಂದಿನಿಂದ ಮೋಸ ಮಾಡುವ ವ್ಯಕ್ತಿಗಳು ಇರುವ ಅವಕಾಶವಿದೆ. ಅದಕ್ಕಾಗಿಯೇ ದಾಖಲೆಗಳು, ಒಪ್ಪಂದಗಳನ್ನು ಪೂರ್ಣವಾಗಿ ಓದಿದ ನಂತರವೇ ಸಹಿ ಮಾಡಬೇಕು. ಆಗಸ್ಟ್ 3 ಸೋಮವಾರ ನಿರುದ್ಯೋಗಿಗಳಿಗೆ ಈ ದಿನಗಳಲ್ಲಿ ಒಳ್ಳೆಯ ಮಾಹಿತಿ ಬರುವ ಅವಕಾಶವಿದೆ. ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಿಸಿದ ಕರೆ ಅಥವಾ ಮಾಹಿತಿ ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ಈಗ ಹತ್ತಿರವಾಗುತ್ತಿದೆ. ಸರ್ಕಾರಿ ಉದ್ಯೋಗಗಳಿಗಾಗಿ ಪ್ರಯತ್ನಿಸುವವರಿಗೂ ಕೊಂಚ ಭರವಸೆ ಮೂಡಿಸುವ ಸಮಯವಿದು. ವಿದೇಶಕ್ಕೆ ಹೋಗಬೇಕೆಂದುಕೊಳ್ಳುವವರಿಗೂ ಒಳ್ಳೆಯ ಯೋಗ ಕಾಣಿಸುತ್ತಿದೆ. ಈ ಸಮಯದಲ್ಲಿ ಶನಿಯ ಪ್ರಭಾವವು ಒಂದು ವಿಷಯವನ್ನು ಹೇಳುತ್ತಿದೆ: ಕಷ್ಟಪಡದೆ ಯಾರಿಗೂ ಫಲಿತಾಂಶ ಸಿಗುವುದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟ ಕುಂಭ ರಾಶಿಯವರಿಗೆ ಮಾತ್ರ ತಡವಾಗಿಯಾದರೂ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ. ಇತರರ ಮಾತುಗಳಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ಕುಂಭ ರಾಶಿಯವರು ಈ 3 ದಿನಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಹೊರಗೆ ಬಲವಾಗಿ ಕಂಡರೂ ಒಳಗಡೆ ಮಾನಸಿಕ ಒತ್ತಡ ಬಹಳ ಹೆಚ್ಚಾಗುವ ಅವಕಾಶವಿದೆ. ಮುಖ್ಯವಾಗಿ ಅತಿಯಾಗಿ ಆಲೋಚಿಸುವುದರಿಂದ ನಿದ್ರೆ ಕಡಿಮೆಯಾಗುತ್ತದೆ. ಗತಕಾಲದಲ್ಲಿ ನಡೆದ ಘಟನೆಗಳು ನೆನಪಿಗೆ ಬಂದು ಮನಸ್ಸಿನಲ್ಲಿ ಭಯ, ಉದ್ವೇಗ ಹೆಚ್ಚಾಗುವ ಪರಿಸ್ಥಿತಿ ಕಾಣಿಸುತ್ತಿದೆ. ಆಗಸ್ಟ್ 1 ಶನಿವಾರ ತಲೆನೋವು, ಒತ್ತಡ, ಆಯಾಸ ಹೆಚ್ಚಾಗಿ ಇರಬಹುದು. ಕೆಲವರಿಗೆ ಗ್ಯಾಸ್, ಜೀರ್ಣಾಂಗ ತೊಂದರೆಗಳು ಬರಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದರಿಂದ ಆರೋಗ್ಯ ಇನ್ನಷ್ಟು ಕ್ಷೀಣಿಸುವ ಅವಕಾಶವಿದೆ. ಆಗಸ್ಟ್ 2 ರವಿವಾರ ಮಾನಸಿಕವಾಗಿ ಸ್ವಲ್ಪ ಅಸಹನೆ ಹೆಚ್ಚಾಗುತ್ತದೆ. ಸಣ್ಣ ವಿಷಯಕ್ಕೆ ಕೋಪ ಬರಬಹುದು. ಮನೆಯಲ್ಲಿ ಯಾರಾದರೂ ಮಾತನಾಡಿದರೆ ತಕ್ಷಣ ನೋವನುಭವಿಸುವ ಪರಿಸ್ಥಿತಿ ಇರುತ್ತದೆ. ಅದಕ್ಕಾಗಿಯೇ ಈ ದಿನ ಪ್ರಶಾಂತವಾಗಿರಲು ಪ್ರಯತ್ನಿಸಬೇಕು. ದೇವಾಲಯ ದರ್ಶನ ಅಥವಾ ಸ್ವಲ್ಪ ಸಮಯ ಒಂಟಿಯಾಗಿ ಕಳೆಯುವುದು ಒಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ಯಾರಿಗೆ ಹೇಳದಿದ್ದರೂ ದೇವರಿಗೆ ಹೇಳಿ. ಆಗ ಮನಸ್ಸು ಹಗುರವಾಗುತ್ತದೆ. ಆಗಸ್ಟ್ 3 ಸೋಮವಾರ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ. ದೇಹಕ್ಕೆ ಹೊಸ ಉತ್ಸಾಹ ಬರುತ್ತದೆ. ಆದರೆ ಹಳೆಯ ನೋವುಗಳು ಮಾತ್ರ ಮತ್ತೆ ನೆನಪಿಸುವ ಅವಕಾಶವಿದೆ. ಮುಖ್ಯವಾಗಿ ಮೊಣಕಾಲು ನೋವು, ಬೆನ್ನು ನೋವು, ಕಣ್ಣಿನ ತೊಂದರೆ ಇರುವವರು ಜಾಗರೂಕರಾಗಿರಬೇಕು. ಈ 3 ದಿನಗಳಲ್ಲಿ ಹೆಚ್ಚು ನೀರು ಕುಡಿಯುವುದು, ಹೊರಗಿನ ಆಹಾರ ಕಡಿಮೆ ಮಾಡುವುದು ಒಳ್ಳೆಯದು.
ರಾತ್ರಿ ತಡವಾಗಿ ನಿದ್ರಿಸಬೇಡಿ. ಮುಖ್ಯವಾಗಿ ಕುಂಭರಾಶಿಯವರು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸಿಗೆ ಹೆಚ್ಚಿನ ವಿಶ್ರಾಂತಿಯ ಅಗತ್ಯವಿದೆ. ನೀವು ಎಲ್ಲರಿಗಾಗಿ ನೋವನುಭವಿಸುತ್ತಾ ನಿಮ್ಮ ಆರೋಗ್ಯವನ್ನು ಮರೆಯುತ್ತಿದ್ದೀರಿ. ಈಗ ಸ್ವಲ್ಪ ನಿಮ್ಮ ಬಗ್ಗೆಯೂ ಆಲೋಚಿಸಬೇಕು. ಶನಿಯ ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾದರೂ ದೇವರ ಮೇಲೆ ನಂಬಿಕೆ ಹೆಚ್ಚಿಸಿಕೊಂಡರೆ ಬಹಳಷ್ಟು ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಈ 3 ದಿನಗಳಲ್ಲಿ ಕುಂಭರಾಶಿಯವರಿಗೆ ಕೆಲವು ವಿಶೇಷ ಶುಭಯೋಗಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ನಿಧಾನವಾಗಿ ಮುಂದೆ ಸಾಗುವ ಅವಕಾಶವಿದೆ. ನೀವು ಅನಿರೀಕ್ಷಿತವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವ ಅವಕಾಶವಿದೆ. ಕೆಲವರಿಗೆ ದೂರದಲ್ಲಿರುವ ವ್ಯಕ್ತಿಗಳಿಂದ ಮಾಹಿತಿ ಬರುತ್ತದೆ. ಇನ್ನು ಕೆಲವರಿಗೆ ಜೀವನವನ್ನೇ ಬದಲಾಯಿಸುವ ಪರಿಚಯ ಉಂಟಾಗುವ ಅವಕಾಶವಿದೆ. ಆಗಸ್ಟ್ 1 ಶನಿವಾರ ಬೆಳಿಗ್ಗೆ ಹೊರಗೆ ಹೋಗುವಾಗ ಹಿರಿಯರ ಆಶೀರ್ವಾದ ಪಡೆದರೆ ಒಳ್ಳೆಯದಾಗುತ್ತದೆ. ಶನಿ ದೇವಾಲಯ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳು ದಾನ ಮಾಡುವುದು, ಕಾಗೆಗಳಿಗೆ ಆಹಾರ ನೀಡುವುದು ಹಾಗೂ ಬಡವರಿಗೆ ನೆರವಾಗುವುದರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ಆಗಸ್ಟ್ 2 ರವಿವಾರ ಗುರು ಗ್ರಹದ ಪ್ರಭಾವದಿಂದಾಗಿ ದೇವರ ಕೃಪೆ ಹೆಚ್ಚಾಗಿರುತ್ತದೆ. ಈ ದಿನ ಶಿವಾಲಯ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು. ಮುಖ್ಯವಾಗಿ ಶಿವನಿಗೆ ನೀರು ಹೊಯ್ದು ಪ್ರಾರ್ಥಿಸಿದರೆ ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ. ಮನೆಯಲ್ಲಿ ದೀಪ ಹಚ್ಚಿ ಓಂ ನಮಃಶಿವಾಯ ಎಂದು ಜಪಿಸುವುದು ಒಳ್ಳೆಯದು. ಕೆಲವರಿಗೆ ಈ ದಿನ ಅನಿರೀಕ್ಷಿತ ಅದೃಷ್ಟ ಕೂಡಿ ಬರುವ ಅವಕಾಶವಿದೆ. ಆಗಸ್ಟ್ 3 ಸೋಮವಾರ ಶುಕ್ರನ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಮಹಿಳೆಯರಿಗೆ ಈ ದಿನ ಬಹಳ ಒಳ್ಳೆಯ ಫಲಿತಾಂಶಗಳು ಕಾಣಿಸುತ್ತಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಈ 3 ದಿನಗಳಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕುಂಭ ರಾಶಿಯವರು ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ಅದಕ್ಕೆ ಫಲ ಸಿಗಲು ಪ್ರಾರಂಭವಾಗುತ್ತದೆ. ಆದರೆ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ನಿಮಗೆ ತಡವಾಗಿ ಬಂದ ಅದೃಷ್ಟವು ಬಹಳ ದೊಡ್ಡ ಬದಲಾವಣೆಯನ್ನು ತರಲಿದೆ. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯಪಡುವ ಸಮಯ ಹತ್ತಿರವಾಗುತ್ತಿದೆ. ಕೆಲವು ಕುಂಭ ರಾಶಿಯವರಿಗೆ ಕೋರ್ಟ್, ಭೂಮಿ, ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆತಂಕ ಕಾಣಿಸುತ್ತಿದೆ. ಹಳೆಯ ಜಗಳಗಳು ಮತ್ತೆ ಹೊರಬರುವ ಅವಕಾಶವಿದೆ. ಮುಖ್ಯವಾಗಿ ಸಹಿ ಮಾಡುವಾಗ ಬಹಳ ಎಚ್ಚರಿಕೆ ಅಗತ್ಯ. ಓದದೆ ಯಾವುದೇ ಕಾಗದದ ಮೇಲೆಯೂ ಸಹಿ ಮಾಡಬೇಡಿ. ಆಗಸ್ಟ್ 2 ರವಿವಾರದಂದು ಒಂದು ದೊಡ್ಡ ವಿಷಯ ನಿಮಗೆ ಅನುಕೂಲಕರವಾಗಿ ಬದಲಾಗುವ ಅವಕಾಶವಿದೆ. ಬಹಳ ದಿನಗಳಿಂದ ನಿಮಗೆ ವಿರುದ್ಧವಾಗಿದ್ದ ವ್ಯಕ್ತಿ ಈಗ ಬಲಹೀನಗೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಶನಿಯ ಪ್ರಭಾವದಿಂದಾಗಿ ಸತ್ಯ ನಿಮ್ಮ ಕಡೆ ಇದ್ದರೆ ಕೊನೆಗೆ ಗೆಲುವು ನಿಮಗೆ ಸಿಗುತ್ತದೆ. ನೀವು ಜೀವನದಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದೀರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು ಇದ್ದಾರೆ. ಈಗ ದೇವರು ನಿಮಗೆ ಒಂದು ಸ್ಪಷ್ಟತೆಯನ್ನು ನೀಡಲಿದ್ದಾನೆ. ಯಾರು ನಿಜವಾಗಿಯೂ ನಿಮ್ಮವರು, ಯಾರು ಅಗತ್ಯಕ್ಕಾಗಿ ಮಾತ್ರ ಹತ್ತಿರವಾದರು ಎಂಬುದು ಈ ದಿನಗಳಲ್ಲಿ ನಿಮಗೆ ಅರ್ಥವಾಗುತ್ತದೆ. ಆಗಸ್ಟ್ 3 ಸೋಮವಾರದಂದು ನಿಮಗೆ ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ನಿಂದೆಗಳನ್ನು ಹೊರಿಸಿದವರು ನಿಧಾನವಾಗಿ ಮೌನವಾಗುವ ಪರಿಸ್ಥಿತಿ ಕಾಣಿಸುತ್ತಿದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಶತ್ರುದೋಷ ಕಡಿಮೆಯಾಗುತ್ತದೆ. ಈ 3 ದಿನಗಳಲ್ಲಿ ಮುಖ್ಯವಾಗಿ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಕೋಪದಿಂದ ಮಾತನಾಡಿದರೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಮೌನವಾಗಿದ್ದು ಸರಿಯಾದ ಸಮಯದಲ್ಲಿ ಸ್ಪಂದಿಸಿದರೆ ಗೆಲುವು ನಿಮ್ಮ ಕಡೆ ಇರುತ್ತದೆ. ದೇವರು ನಿಮಗೆ ತಡವಾಗಿಯಾದರೂ ನ್ಯಾಯ ಒದಗಿಸುವ ಸಮಯ ಹತ್ತಿರವಾಗುತ್ತಿದೆ. ಕುಂಭ ರಾಶಿಯವರಿಗೆ ಈ 3 ದಿನಗಳಲ್ಲಿ ಪ್ರಯಾಣಕ್ಕೆ ಸಂಬಂಧಿಸಿದ ಯೋಗಗಳು ಕಾಣಿಸುತ್ತಿವೆ. ಕೆಲವರು ಅನಿರೀಕ್ಷಿತವಾಗಿ ದೂರ ಪ್ರಯಾಣ ಮಾಡಬೇಕಾಗಬಹುದು. ಇನ್ನು ಕೆಲವರಿಗೆ ಉದ್ಯೋಗ ಅಥವಾ ಕುಟುಂಬದ ಕಾರಣದಿಂದ ಹೊರಗೆ ಹೋಗುವ ಪರಿಸ್ಥಿತಿ ಇರುತ್ತದೆ. ಆಗಸ್ಟ್ 1 ಶನಿವಾರ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಅವಸರದಿಂದಾಗಿ ಸಣ್ಣ ಪುಟ್ಟ ತೊಂದರೆಗಳು ಬರುವ ಅವಕಾಶವಿದೆ. ಮುಖ್ಯವಾಗಿ ವಾಹನ ಚಾಲನೆ ಮಾಡುವವರು ಜಾಗರೂಕರಾಗಿರಬೇಕು. ರಾತ್ರಿ ಪ್ರಯಾಣಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಆಗಸ್ಟ್ 2 ರವಿವಾರ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರಲು ಪ್ರಾರಂಭವಾಗುತ್ತವೆ. ಕೆಲವರಿಗೆ ಹೊಸ ಉದ್ಯೋಗದ ಬಗ್ಗೆ ಮಾಹಿತಿ ಬರುತ್ತದೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಭರವಸೆ ಮೂಡುವ ಸಮಯವಿದು. ಗತಕಾಲದಲ್ಲಿ ನಿಂತು ಹೋಗಿದ್ದ ವೀಸಾ ದಾಖಲೆಗಳು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸಗಳು ಈಗ ಮುಂದೆ ಸಾಗುವ ಅವಕಾಶ ಕಾಣಿಸುತ್ತಿದೆ. ವ್ಯಾಪಾರ ಮಾಡುವವರಿಗೆ ಇತರ ಪ್ರದೇಶಗಳಿಂದ ಲಾಭ ಬರುವ ಸೂಚನೆಗಳಿವೆ. ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯಗಳು ಉಂಟಾಗುತ್ತವೆ. ಆದರೆ ಎಲ್ಲರನ್ನೂ ತಕ್ಷಣವೇ ನಂಬಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗಸ್ಟ್ 3 ಸೋಮವಾರ ಬಹಳ ಶುಭವಾಗಿ ಕಾಣಿಸುತ್ತಿದೆ. ಈ ದಿನ ನೀವು ಹೊರಗೆ ಹೋದಾಗ ಒಂದು ಒಳ್ಳೆಯ ಪರಿಚಯ ಉಂಟಾಗುವ ಅವಕಾಶ ಕಾಣಿಸುತ್ತಿದೆ. ಆ ಪರಿಚಯ ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಅವಕಾಶವಿದೆ. ಕೆಲವರು ಹೊಸ ಮನೆ ನೋಡುವುದು, ನಿವೇಶನ ಖರೀದಿಸುವುದು ಅಥವಾ ವಾಹನದ ಬಗ್ಗೆ ಆಲೋಚಿಸುವ ಪರಿಸ್ಥಿತಿ ಇರುತ್ತದೆ.
ಮಹಿಳೆಯರಿಗೆ ಈ ದಿನ ಶುಭಪ್ರದವಾಗಿರುತ್ತದೆ. ಮನೆ ಹೊರಗೆ ಹೋದಾಗ ಒಳ್ಳೆಯ ಸುದ್ದಿ ಕೇಳುವ ಅವಕಾಶವಿದೆ. ಈ ಸಮಯದಲ್ಲಿ ಗ್ರಹಗಳು ಒಂದು ವಿಷಯವನ್ನು ಹೇಳುತ್ತಿವೆ. ನೀವು ಇದುವರೆಗೆ ಒಂದೇ ಕಡೆ ನಿಂತು ಹೋದಂತೆ ಅನಿಸಿದರೂ ಈಗ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗಲಿದೆ. ಹೊಸ ಅವಕಾಶಗಳು ನಿಮ್ಮ ಬಳಿಗೆ ಬರುತ್ತವೆ, ಆದರೆ ಭಯದಿಂದ ಅವುಗಳನ್ನು ಬಿಟ್ಟುಕೊಡಬೇಡಿ. ದೇವರು ನಿಮಗಾಗಿ ಒಂದು ಹೊಸ ದಾರಿಯನ್ನು ತೆರೆಯಲಿದ್ದಾನೆ. ಮುಖ್ಯವಾಗಿ ರವಿವಾರ ಹಾಗೂ ಸೋಮವಾರದಂದು ಹಳದಿ ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ ತರಲಿದೆ. ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಸತ್ಯವೆನಿಸಿದರೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.